ಏರ್ಪೋರ್ಟ್ ಪ್ರಯಾಣಿಕರನ್ನ ಅವರ ಗಮ್ಯಸ್ಥಾನಕ್ಕೆ ತಲುಪಿಸೋದಕ್ಕೆ ವಿಮಾನ ಸಿದ್ಧವಾಯಿತು. ನಮ್ಮ ಹೀರೋಯಿನ್ ಅದರಲ್ಲಿ ಕೆಲಸ ಮಾಡೋ ಏರ್ ಹೋಸ್ಟೆಸ್. ಎಲ್ಲರೂ ಬಂದ ನಂತರ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡ್ತಿದ್ದಂತೆ ಬಾಗಿಲುಗಳು ಮುಚ್ಚಿ ಪ್ರಯಾಣಿಕರಿಗೆ ಸೂಚನೆಗಳನ್ನ ನೀಡ್ತಿದ್ದ ಅವಳನ್ನೇ ನೋಡ್ತಿದ್ದು ಎರಡೇ ಸಾಲಿನಲ್ಲಿ ಕೂತಿದ್ದು ವೈದೇಹಿ. ಸಹಜವಾಗಿ ಏರ್ ಹೋಸ್ಟೆಸ್ ಅಂದರೆ ಸುಂದರವಾಗಿ ನೋಡೋದಕ್ಕೆ ಚಂದವಾಗಿರ್ತಾರೆ. ಅದರಲ್ಲೂ ನಮ್ಮ ಹೀರೋಯಿನ್ ಆಗಿರೋದ್ರಿಂದ ಮತ್ತಷ್ಟು ಸುಂದರವಾಗಿದ್ದಾಳೆ. ಅವಳಲ್ಲಿ ವೈದೇಹಿನ ಆಕರ್ಷಿಸಿದ ವಿಷಯ ಅವಳ ಡ್ರೆಸ್ಸಿಂಗ್. ಉಳಿದು ಸಿಂಬದಿ ಸ್ಕರ್ಟ್ ಧರಿಸಿದರೆ ಅವಳು ಮಾತ್ರ ಟ್ರೌಸರ್ ಧರಿಸಿ ಕೂದಲನ್ನು ಕಟ್ಟಿ ಸಂಪೂರ್ಣವಾಗಿ ಮೈ ಮುಚ್ಚುವಂತೆ ಬಟ್ಟೆಯನ್ನು ಧರಿಸಿದ್ಲು. ಕೇವಲ ಮುಖ ಮಾತ್ರ ಕಾಣಿಸೋ ಸಹಜ ಸೌಂದರ್ಯದ ಆ ತುಂಬತನವನ್ನು ವೈದೇಹಿ ಮುದ್ದಾಗಿ ನೋಡ್ತಿದ್ಲು. ತನ್ನ ಅನೌನ್ಸ್ಮೆಂಟ್ ಮುಗಿಸಿ ಫಾರ್ಮ್ ಭರ್ತಿ ಮಾಡ್ತಿದ್ದ ವರ್ಷಾಳನ್ನು ಕರೆದ್ಲು ವೈದೇಹಿ. ಹೇಳಿ ಮೇಡಮ್, ಏನು ಬೇಕು ಅಂತ ಇಂಗ್ಲೀಷ್ನಲ್ಲಿ ವಿನಯದಿಂದ ಮೃದುವಾಗಿ ಕೇಳಿದ್ಲು ವರ್ಷ. ನನಗೆ ಈ ಊಟ ಆಗ್ಬರೋದಿಲ್ಲ, ಏನಾದರೂ ಹಣ್ಣುಗಳಿದ್ರೆ ಕೊಡ್ತೀರಾ ಅಂತ ಅಷ್ಟು ನಿಧಾನವಾಗಿ ಕೇಳಿದ್ಲು ವೈದೇಹಿ. ಖಂಡಿತ ಮೇಡಮ್ ಅಂತ ಸಿಬ್ಬಂದಿಗೆ ಹೇಳಿ ತಾಜಾ ಹಣ್ಣುಗಳ ಸಲಾಡ್ ಮತ್ತು ಆರೆಂಜ್ ಜ್ಯೂಸನ್ನು ತಾನೇ ತಂದುಕೊಟ್ಲು ವರ್ಷ. ಥ್ಯಾಂಕ್ ಯು ತಾಯಿ ಅಂತಂದರು ವೈದೇಹಿ. ನೀವು ಕನ್ನಡದವರಾ ಅಂದ್ಲು ಆಶ್ಚರ್ಯದಿಂದ ವರ್ಷ. ಅರೆ, ನೀನು ಕನ್ನಡದ ಹುಡುಗಿನೇನಾ ಅಷ್ಟೇ ಆಶ್ಚರ್ಯದಿಂದ ಕೇಳಿದ್ಲು ವೈದೇಹಿ. ಹೌದು ಮೇಡಮ್, ಕರ್ನಾಟಕ ಅಂದ್ಲು ಚಂದವಾಗಿ ನಗ್ತಾ. ವಿಷಯ ತಿಳಿದು ವೇಗವಾಗಿ ಬಂದಿದ್ಲು ವರ್ಷ ಅಲ್ಲಿಗೆ. ಓ, ನಮ್ಮ ಹುಡುಗಿಯೇ ಆದರೆ ತುಂಬ ಸಂತೋಷ ಆಯ್ತಾಯಿ, ನೀನು ಇಷ್ಟು ಒಳ್ಳೆ ಕೆಲಸದ ನೋಡಿ ಅಂತ ಮೆಚ್ಚಿಕೊಂಡ್ರು ವೈದೇಹಿಯವರು. ಥ್ಯಾಂಕ್ ಯು ಮೇಡಮ್. ನಿನ್ನ ಹೆಸರೇನು ತಾಯಿ? ವರ್ಷ. ವರ್ಷ ಝೋಯಾ. ತುಂಬ ಚೆನ್ನಾಗಿದೆ ಹೆಸರು, ಅಚ್ಚ ನಿನ್ನಂತೆ. ಸಣ್ಣದಾಗಕ್ಕೂ ನಿಮಗೆ ಏನು ಬೇಕಿದ್ರು ಹೇಳಿ ಅಂತ ಬೇರೆ ಇಬ್ಬರು ಪ್ರಯಾಣಿಕರು ಕರೆಯೋದ್ರಿಂದ ವರ್ಷ ಅಲ್ಲಿಂದ ಹೋದ್ಲು. ಹೋಗ್ತಿದ್ದ ಅವಳನ್ನ ನೋಡ್ತಾ, ನೀನು ನನಗೆ ತುಂಬ ಇಷ್ಟ ಆದೆ ತಾಯಿ, ನಿನ್ನೆ ಮತ್ತೆ ನೋಡ್ತೀನ, ಒಂದು ವೇಳೆ ನೋಡಿದ್ರೆ ಮಾತ್ರ ನನ್ನ ಮನಸ್ಸಿನಲ್ಲಿರೋ ಮಾತನ್ನು ಕೇಳ್ತೀನಿ ಅಂತಂದ್ಕೊಂಡ್ಳು ವೈದೇಹಿ. ವಿಮಾನ ಇನ್ನೊಂದು 1/4 ಗಂಟೆಯಲ್ಲಿ ದೆಹಲಿ ತಲುಪುತ್ತೆ ಅನ್ನುವಾಗ ಸಡನ್ನಾಗಿ ಎದೆನೋವಿನಿಂದ ವೈದೇಹಿ ಬಿದ್ದು ಹೋಗೋದನ್ನು ನೋಡಿ ಪಕ್ಕದಲ್ಲಿದ್ದಂಥ ವ್ಯಕ್ತಿ ಸಿಬ್ಬಂದಿಯನ್ನು ಕರೆದ. ಇಂತಹ ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ ಅಂಥ ವೈದ್ಯಕೀಯ ನೆರವು ನೀಡಬೇಕಂತ ತರಬೇತಿಯಲ್ಲಿ ಹೇಳಿಕೊಟ್ಟಿದ್ದರಿಂದ ಪ್ರಥಮ ಚಿಕಿತ್ಸೆಯಾಗಿ CPR ಮಾಡ್ತಿದ್ರು. ನೋವು ತೀವ್ರವಾಗಿದ್ದರಿಂದ ಅವಳ ಕೈಯಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ತಕ್ಷಣ ದೆಹಲಿಯ ಬೇಸ್ಗೆ ಕಾಲ್ ಮಾಡಿ ಏರ್ಪೋರ್ಟ್ನಲ್ಲಿ ಆ್ಯಂಬುಲೆನ್ಸ್ ಸಿದ್ಧವಾಗಿಡುವಂತ ಹೇಳಿ ವೈದೇಹಿ ಅವರ ಕೈ ಹಿಡ್ಕೊಂಡು, ಪ್ಲೀಸ್ ಏನೂ ಆಗೋದಿಲ್ಲ ಮೇಡಮ್, ಸ್ವಲ್ಪ ಪ್ರಶಾಂತವಾಗಿರಿ ಅಂತ ಧೈರ್ಯ ಹೇಳ್ತಿದ್ರೆ, ನನ್ನ ಜೊತೆನೇ ಇರಮ್ಮ ಅಂದ್ಲು ವೈದೇಹಿ ಒಂದೊಂದು ಮಾತನ್ನು ಕಷ್ಟಪಟ್ಟಾಡ್ತಾ. ಇರ್ತೀನಿ, ನೀವು ಸ್ವಲ್ಪ ತಾಳ್ಮೆಯಿಂದಿದ್ದರೆ ಆಸ್ಪತ್ರೆಗೆ ಹೋಗಬಹುದು ಅಂತ ಧೈರ್ಯ ಹೇಳಿ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂತೆ ಸಿದ್ಧವಾಗಿದ್ದ ಆ್ಯಂಬುಲೆನ್ಸ್ನಲ್ಲಿ ಅವಳನ್ನ ಹಚ್ಚಿ ಹೊರಡ್ತಿದ್ದ ವರ್ಷ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು ವೈದೇಹಿ. ಇರ್ತೀನಿ ಅಂದ್ಯಲ್ಲ? ದೀನವಾಗಿ ನೋಡಿದ್ಲು ವೈದೇಹಿ. ಡಾಕ್ಟರ್ಸ್ ಇದ್ದಾರೆ ಮೇಡಮ್, ನಾನು ಹೋಗಬೇಕು ಅಂದ್ಲು ವರ್ಷ. ಪ್ಲೀಸ್ ಅಮ್ಮ, ನನ್ನ ಮಗ ಬರೋವರೆಗೂ ಜೊತೆಗಿರು ಅಂತ ಬಲವಂತ ಮಾಡುವಷ್ಟರಲ್ಲೇ ತನ್ನೊಂದಿಗಿದ್ದವ್ರ ಬಳಿ ಬೇಸ್ನಲ್ಲಿ ವಿಷಯ ತಿಳಿಸೋದಕ್ಕೆ ಹೇಳಿ ತಾನು ಆಕೆ ಜೊತೆಯಲ್ಲೇ ಆಸ್ಪತ್ರೆಗೆ ಹೋದ್ಲು. ICUನಲ್ಲಿ ಅವಳನ್ನ ದಾಖಲಿಸಿದ ಅರ್ಧ ಗಂಟೆಗೆ ವೈದೇಹಿ ಅವರಿಗೆ ಅಪಾಯ ತಪ್ಪಿದೆ ಅಂತ ಹೇಳಿದ್ರಿಂದ ನಿಟ್ಟುಸಿರು ಬಿಟ್ಟು ಅವಳ ವಿವರಗಳನ್ನ ಪಡೆದು ಕುಟುಂಬದವರಿಗೆ ವಿಷಯ ಮುಟ್ಟಿಸೋದಕ್ಕೆ ರಿಸೆಪ್ಷನ್ನಲ್ಲಿ ಹೇಳಿ ಅವ್ರು ಕಾಲ್ ಮಾಡಿ ತಿಳಿಸಿದ ಮೇಲೆ ವೈದೇಹಿ ಅವರನ್ನ ವರ್ಷ ನೋಡಿದ್ಲು. ಆಕ್ಸಿಜನ್ ಮಾಸ್ಕ್ ಧರಿಸಿ ಮಲಗಿದ್ದ ಆಕೆಯನ್ನು ನೋಡಿ ಮರಳಿ ಏರ್ಪೋರ್ಟ್ಗೆ ಹೋಗಿ ತನ್ನ ಬ್ಯಾಗ್ ತಗೊಂಡು ಕ್ಯಾಬ್ನಲ್ಲಿ ತನ್ನ ಫ್ಲ್ಯಾಟ್ಗೆ ಹೊರಟಳು ವರ್ಷ. ದೆಹಲಿಯಲ್ಲಿರೋ ಕಾರ್ಡ್ಸ್ ಪ್ಯಾಲೇಸ್, ಅದರ ಹೆಸರು ದುಷ್ಟ ಸಾಮ್ರಾಜ್ಯ. ಆ ಅರಮನೆಯ ಕತ್ತಲೆ ಕೋಣೆಯಲ್ಲಿ ಸುಮಾರು 25 ಜನ ಬ್ಲ್ಯಾಕ್ ಡ್ರೆಸ್ ಕೋಡ್, ಅವರೆಲ್ಲರೂ ಬಲಿಷ್ಠವಾಗಿದ್ದಾರೆ. ಆ ಕೋಣೆಯಲ್ಲಿ ಒಬ್ಬನ ತಲೆ ಇನ್ನೊಬ್ಬನ ಬೂಟ್ ಕಾಲಿನಗಳಿಗೆ ನಲಗ್ತಾ ಅವನ ಆರ್ತನಾದಗಳಿಂದ ಕೋಣೆಯೇ ನಡುಗ್ತಿತ್ತು. ಆದರೂ ಅಲ್ಲಿದ್ದವ್ರು ಯಾರೂ ಕರಗ್ತಿರಲಿಲ್ಲ. ಬಾದ್ಶಾ, ನನ್ನ ಕ್ಷಮಿಸಿ, ನಿಮ್ಮ ಅಮ್ಮನವ್ರನ್ನ ಹಾಗಂದಿದ್ದಕ್ಕೆ ಅವಳು ಕಾಲು ಹಿಡ್ಕೊಡ್ತೀನಿ, ಕ್ಷಮೆ ಕೇಳ್ತೀನಿ, ಪ್ಲೀಸ್ ನನ್ನ ಕೊಲ್ಲಬೇಡಿ ಅಂತ ಪ್ರಾಣ ಭಯದಿಂದ ಗೋಗರಿತಿದ್ದ. ಎದುರುಗಡೆ ಕಪ್ಪು ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ದ ಅವನ ಕಣ್ಣುಗಳು ಕೆಂಪು ಗೆರೆಗಳಿಂದ ತುಂಬ ಹೋಗಿದ್ದು ನೋಡೋರ ಬೆನ್ನಲ್ಲಿ ನಡುಕ ಹುಟ್ಟಿಸ್ತಿದ್ವು. ಸಲೀಂ ಅಂತ ಕಿರ್ಚಿದ ಅವನು. ಹೇಳಿ ಬಾಸ್ ಅಂದ ಬೂಟ್ ಕಾಲಿನಿಂದ ತುಳಿತಿದ್ದ ಸಲೀಂ. ಅವನಿಗೆ ಸಾವು ಹೇಗಿರುತ್ತೆ ಅಂತ ತೋರಿಸು, ಕೊಲ್ಲುತ್ತಾ ವಿಡಿಯೋ ಮಾಡಿ ನಾಳೆ ನಡೆಯೋ ಮಾಫಿಯಾ ಮೀಟಿಂಗ್ನಲ್ಲಿ ಪ್ರಸಾರ ಮಾಡಬೇಕು.
ಇನ್ನೊಮ್ಮೆ ಈ ರಾಘವ್ ಅಗ್ನಿಹೋತ್ರಿ ತಾಯಿಯನ್ನು ಆಡ್ಕೊಳ್ಳೋದಿರಲಿ, ಆಲೋಚನೆ ಕೂಡ ಯಾರಿಗೂ ಬರಬಾರ್ದು ಅಂತ ಗರ್ಜಿಸ್ದ ರಾಘವ್. ಸರಿ ಬಾಸ್ ಅನ್ನುತ್ತಾ ಅವನ ಆದೇಶದಂತೆ ಅದೇ ಕೋಣೆಯಲ್ಲಿದ್ದ ಡಾಗ್ ರೂಮ್ ಅವನ್ನು ಎಳ್ಕೊಂಡು ಹೋಗಿ ಕೋರೆ ಹಲ್ಲುಗಳಿಂದ ಮನುಷ್ಯನ ರಕ್ತಕ್ಕೆ ಮಾರು ಹೋಗಿದ್ದ ಜರ್ಮನ್ ಶೆಫರ್ಡ್ ನಾಯಿಗಳ ಮುಂದೆ ಎಸೆದ. ರಕ್ತದ ವಾಸನೆ ಪತ್ತೆ ಹಚ್ಚಿದ ನಾಯಿಗಳು ತಮ್ಮ ಆಹಾರಕ್ಕಾಗಿ ಅವನ ಮೇಲೆ ಮುಗಿಬಿದ್ದು ತಿಂತಿದ್ರೆ ಸಲೀಂ ವಿಡಿಯೋ ಮಾಡ್ತಾ, ಅಮ್ಮನನ್ನು ಅಂದ್ಬಿಟ್ಟು ಬದುಕಿ ಬಾಳ್ಬೇಕಂತ ಅಂದ್ಕೊಂಡು ಮೂರ್ಖ, ಇನ್ನು ನಿನ್ನ ಹೆಣ ಕೂಡ ಯಾರಿಗೂ ತಿಳಿಯೋದಿಲ್ಲ ಅಂತ ಕಿರ್ಚಾಟ ನಿಂತ ಮೇಲೆ ಬಾಗಿಲು ಹಾಕ್ದ. ರಾಘವ್ ಮುಖದಲ್ಲಿ ಕ್ರೂರ ನಗು, ಕೈಯಲ್ಲಿದ್ದ ಸಿಗಾರನ್ನ ಶೂ ಕೆಳಗೆ ಹಾಕೋಸುತ್ತಾ, ಅವನಿಟ್ಕೊಂಡಿರೋ ಹೆಂಡತಿ ಎಲ್ಲಿದ್ದಾಳೆ ಸಲೀಂ ಅಂತ ಕೇಳ್ದ ರಾಘವ್. ಸಲೀಂ ಅವನ ಹೆಂಡತಿಯನ್ನು ಎಳ್ಕೊಂಡು ಬರಲಾಗಿ ಮಿನಿ ಡ್ರೆಸ್ನಲ್ಲಿದ್ದ ಅವಳನ್ನ ಬೇಜವಾಬ್ದಾರಿಯಿಂದ ನೋಡಿ ಸಲೀಂ ಕಡೆಗೊಂದು ವಿಕೃತ ನೋಟ ಬೀರಿದ ತಕ್ಷಣ ಅವಳನ್ನ ಎಳ್ಕೊಂಡು ಹೋಗಿ ಮೃಗಗಳಂತ ಮನುಷ್ಯರಿಂದ ಕೋಣೆಗೆ ತಳ್ಳಿ ಮಜಾ ಮಾಡಿ ಗಾಯ್ಸ್ ಅಂದ. ಥ್ಯಾಂಕ್ ಯು ಸಲೀಂ ಬಾಯ್ ಅಂತ ಕೆಳಗೆ ಬಿದ್ದು ಅವಳ ಜುಟ್ಟು ಹಿಡಿದು ಬೆಡ್ ಮೇಲೆ ತಳ್ಳಿ ಬಲಿಷ್ಠರಾಗಿದ್ದ ಇಬ್ಬರು ಅನಾಮತ್ತಾಗಿ ಅವಳ ಮೇಲೆ ಬಿದ್ದರು. ಆ ಕೋಣೆಯಲ್ಲಿ 1 ಗಂಟೆ ನಂತರ ಅವಳು ಹಾಕ್ತಿದ್ದ ಕಿರುಚಾಟಗಳು ನಿಂತವು. ಆಮೇಲೆ ಅವಳನ್ನ ಎತ್ಕೊಂಡು ಹೋಗಿ ಒಬ್ಬ ಮನುಷ್ಯನಿಂದ ಆ ಕಡೆ ತೀರದ ನಾಯಿಗಳಿಗೆ ಮತ್ತೊಮ್ಮೆ ಹಬ್ಬದ ಔತಣದಂತೆ ಎಸೆದ್ರು ಅವಳನ್ನ. ಬಹಿರಂಗವಾಗಿ ಹೊರಗೆ ಬಂದ ಸಲೀಂಗೆ ಆಸ್ಪತ್ರೆಯಿಂದ ಫೋನ್ ಬಂತು. ಬಾಸ್ ಅಂತಿದ್ದ ಸಲೀಂ ಧ್ವನಿಯಲ್ಲಿ ಕಂಗಾಲಾಗಿರೋದನ್ನು ಕೇಳಿ ಶವರ್ಗೆ ಹೋಗ್ತಿದ್ದ ರಾಘವ್ ಹಿಂತಿರುಗಿ ನೋಡಿ, ಏನಾಯ್ತು ಸಲೀಂ ಅಂತ ಅಂದ. ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಫೋನ್ನಲ್ಲಿ ಹೇಳ್ತಿದ್ದ ಸಲೀಂ ಕುತ್ತಿಗೆ ಈ ಬಾರಿ ರಾಘವ್ ಕೈಗೆ ಸಿಕ್ತು. ಕ್ಷಮಿಸಿ ಬಾಸ್, ಅಮ್ಮನ ಹಠದ ಗುಣ ನಿಮಗೆ ತಿಳಿದಿದೆಯಲ್ಲ. ನಮ್ಮ ಕಾವಲುಗಾರನ ಜೊತೆ ಕಳಿಸಿದ್ರೆ ತಾನು ಮನೆಗೆ ಬರೋದಿಲ್ಲ ಅಂತ ಬೆದರಿಸಿದ್ರು. ಅಷ್ಟಾದರೂ ಅವರು ಫ್ಲೈಟ್ ಹತ್ತೋವರೆಗೂ ಇದ್ದು ಬೇರೆ ಫ್ಲೈಟನ್ನು ಅಮ್ಮನ ಹಿಂದೆ ಬರ್ತಿದ್ರೆ ಅಮ್ಮನಿಗೆ ಫ್ಲೈಟ್ನಲ್ಲೇ ಅಂತಿದ್ದ ಸಲೀಂ ಕಣ್ಣಲ್ಲಿ ನೀರನ್ನು ನೋಡಿ ಕೈ ಬಿಟ್ಟು ವೇಗವಾಗಿ ಓಟು ಬಂದ ರಾಘವ್. ಯಾವಾಗಲೂ ದಿನದ 24 ಗಂಟೆಯೂ ಆ ಅರಮನೆಯಲ್ಲಿ ಅಲರ್ಟ್ ಆಗಿರ್ತಿದ್ದ ಡ್ರೈವರ್ಗಳು ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಬ್ಲ್ಯಾಕ್ ರೇಂಜ್ ರೋವರ್ ಕಾರ್ ಹತ್ತಿದ ರಾಘವ್ ಹಿಂದೆ ಬಂದ ಸಲೀಂ ಡ್ರೈವರ್ನನ್ನು ಪಕ್ಕಕ್ಕೆ ಸರಿಸಿ ತಾನೇ ಸ್ಟೀರಿಂಗ್ ಹಿಡಿದ. ಅದರ ಹಿಂದೆ ಮತ್ತೊಂದು 4 ಬೆಂಚ್ ಕಾರ್ಗಳು ವೇಗವಾಗಿ ದೆಹಲಿ ರಸ್ತೆಗಳ ಮೇಲೆ ಜಿಗಿದವು. ಕ್ಯಾಬ್ನಲ್ಲಿ ಮನೆಗೆ ಹೊರಟ ವರ್ಷ ಬ್ಯಾಗ್ ಹಿಂಬದಿ ಜಿಪ್ನಲ್ಲಿದ್ದ ಮೊಬೈಲ್ ತೆಗೆದಲು. ಅಷ್ಟರಲ್ಲಿ ತಾಯಿ ನಂಬರ್ನಿಂದ ಸಾಲು ಸಾಲು ಮಿಸ್ಡ್ ಕಾಲ್ಗಳು ಬಂದಿದ್ವು. ತಕ್ಷಣ ಡಯಲ್ ಮಾಡಿದ್ಲು. ಅತ್ತ ಕಡೆಯಿಂದ ಒಂದೇ ರಿಂಗ್ಗೆ ಫೋನ್ ರಿಸೀವ್ ಮಾಡಿದ ಶ್ಯಾಮಲಾ ಅವರು, ವರ್ಷ ಏನಿಷ್ಟು ತಡ ಆಯಿತು, ಮನೆಗೆ ಬಂದಿಯಾ ಇಲ್ವಾ ಅಂತ ಧ್ವನಿಯಲ್ಲಿ ಕಂಗಾಲಾಗ್ತಾ ಕೇಳಿದ್ರು. ಹಾಂ ಅಮ್ಮ, ಈಗಷ್ಟೇ ಹೊರಟಿದ್ದೀನಿ, ದಾರಿಯಲ್ಲಿದ್ದೀನಿ. ಈ ದಿನ ಫ್ಲೈಟ್ನಲ್ಲಿ ಒಬ್ಬ ಪ್ರಯಾಣಿಕರಿಗೆ ಹಾರ್ಟ್ ಸ್ಟ್ರೋಕ್ ಬಂತು. ಭಯದಿಂದ ನನ್ನನ್ನು ಜೊತೆಗಿರೋದು ಕೇಳಿದ್ರಿಂದ ಆಸ್ಪತ್ರೆವರೆಗೂ ಹೋಗಿದ್ದೆ ಅಮ್ಮ. ಅಯ್ಯೋ ಹೌದಾ, ಈಗ ಆಕೆಗೆ ಹೇಗಿದೆ ವರ್ಷ ಆತಂಕದಿಂದ ಕೇಳಿದ್ರು ಶ್ಯಾಮಲಾ. ತೀವ್ರವಾಗಿ ನೋವಿದ್ರು, ಈಗ ನಾರ್ಮಲಾಗಿ ಚೆನ್ನಾಗಿದ್ದಾರೆ ಅಂತ ಹೇಳಿದ ಮೇಲೆ ನಾನು ಹೊರಟಿದ್ದು. ನಾಳೆ ಬೆಳಿಗ್ಗೆ ಫ್ಲೈಟ್ ಇರೋದ್ರಿಂದ ಬಂದುಬಿಟ್ಟೆ. ಇಲ್ದಿದ್ರೆ ಆಕೆಗೆ ಪ್ರಜ್ಞೆ ಬಂದ ಮೇಲೆ ಬರ್ತಿದೆ ಗೊತ್ತಾ, ಆಕೆ ನಮ್ಮ ಕಡೆಯವರೇ ಅಂತಂದು ವರ್ಷ. ಹೌದಾ, ನಿನಗೆ ಹೇಗೆ ಗೊತ್ತು? ನನ್ನ ಜೊತೆ ಮಾತಾಡಿದ್ರು ಅಂತ ನಡೆದಿದ್ದೆಲ್ಲ ಹೇಳ್ತಾ ಅಪಾರ್ಟ್ಮೆಂಟ್ ಹತ್ರ ಕ್ಯಾಬ್ ಹಿಡಿದು ಲಿಫ್ಟ್ ಮೂಲಕ ತನ್ನ ಫ್ಲ್ಯಾಟಿಗೆ ಬಂದು ಬಾಗಿಲು ತೆಗೆದು ಒಳಗಡೆ ಹೋದ್ಲು. ಅದಕ್ಕೇನಾ ಇಷ್ಟು ತಡ? ನೀನು ಫೋನ್ಗಾಗಿ ಕಾಯ್ತಿದ್ದೆ ವರ್ಷ, ಇನ್ನೂ ಕಾಲ್ ಮಾಡಿಲ್ವಲ್ಲ ಅಂತ ಹೋಗಲಿ ಬಿಡು, ಒಬ್ರಿಗೆ ಸಹಾಯ ಮಾಡಿದೆಯಲ್ಲ ಅಂತ ನಿರಾಳರಾದರು. ಅಪರೂಪಕ್ಕಿಂತದ್ದು ನಡೆಯೋದು ಗೊತ್ತು, ಈಗ ನಾರ್ಮಲ್ಲಾಗಿ ತಿನ್ನೋದಕ್ಕೆ ಏನಾದರೂ ಆರ್ಡರ್ ಮಾಡ್ಕೊಮ್ಮ, ಈ ಸಮಯದಲ್ಲಿ ಏನು ಅಡುಗೆ ಮಾಡ್ಕೊಳ್ತೀಯಾ ಅಂತ ಅಂದರು. ಬೆಳಿಗ್ಗೆ ಮಾಡಿದ ಆಲೂ ಪಲ್ಯ ರಸ ಇದೆ ಅಮ್ಮ, ಅನ್ನ ಕುಕ್ಕರ್ನಲ್ಲಿಟ್ಟರೆ ಫ್ರೆಶ್ ಆಗಿ ಬರೋಷ್ಟು ರೆಡಿ ಆಗುತ್ತೆ. ಆದರೆ ಕೀರ್ತಿ ಫೋನ್ ಮಾಡಿದ್ಲು, ಫೈನಲ್ ಎಕ್ಸಾಮ್ಸ್ ಅಂತ ಹೇಳಿದ್ಲು ಅಂತ ಅಂದ್ಲು ವರ್ಷ. ಕೊನೆ ಸೆಮಿಸ್ಟರ್ ಫೀಸ್ ಬಗ್ಗೆಯೂ ಹೇಳಿದ್ಲಾ? ಹಾಂ ಅಮ್ಮ, ನಾನು ಇನ್ನೊಂದು ವಾರದಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ಅಮ್ಮ, ಶ್ಯಾಮಲಾ ಅವ್ರು ಮಾತಾಡದೇ ಇದ್ದಿದ್ದರಿಂದ ಕರೆದ್ಲು. ನಿಮ್ಮ ತಂದೆ ಇದ್ದಿದ್ರೆ ನಿನಗೆ ಈ ಕಷ್ಟ ತಪ್ತಿದ್ವು ವರ್ಷ. ಈ ಹೊತ್ತಿಗೆ ಮದುವೆಯಾಗಿ ಗಂಡ ಮಕ್ಕಳದಂತೆ ಸಂತೋಷವಾಗಿರ್ತಿದ್ದೆ. ಮಗನಿದ್ರು ಹೆಂಡತಿ ಮಾತು ಕೇಳಿ ತಂಗಿಯನ್ನು ಬಿಟ್ಟು ಅವಳು ಸೆರೆಗೆ ಹಿಡಿದು ಹೊಟ್ಟೋದ. ಅಂಥವನ್ನ ಹೆತ್ತಿದಕ್ಕೆ ನನಗೆ ನಾಚಿಕೆ ಆಗ್ತಿದೆ ಅಂದರು. ಅಮ್ಮ, ಮುಗಿದು ಹೋದ ವಿಷಯಗಳ ಬಗ್ಗೆ ಯೋಚಿಸಿ ಏನು ಪ್ರಯೋಜನ? ಈಗ ನಮಗೇನಂತ ಕಷ್ಟ ಬಂದಿದೆ ಹೇಳು? ಒಳ್ಳೆ ಕೆಲಸ, ಒಳ್ಳೆ ಸಂಬಳ, ಆದರೆ ನಮಗೆ ಸಾಲ ಇರೋದ್ರಿಂದ ಬಂದು ಸಂಬಳ ಬಂದು ಹಾಗೆ ಬಡ್ಡಿಗೆ ಹೋಗ್ತಿರೋದ್ರಿಂದ ಹಣ ಕಾಣಿಸ್ತಿಲ್ಲ ಅಷ್ಟೇ. 2 ವರ್ಷ ಅಮ್ಮ, ಇನ್ನು 2 ವರ್ಷದಲ್ಲಿ ನಮ್ಮ ಕಷ್ಟ ಎಲ್ಲ ತೀರಿ ಹೋಗಿ ಮನೆಯನ್ನಾದರೂ ಕೊಂಡ್ಕೊಂಡು ನಿನ್ನ ತಂಗಿನ ಸಂತೋಷವಾಗಿ ನೋಡ್ಕೊಳ್ತೀನಿ ಅಂದ್ಲು ಖುಷಿಯಿಂದ. ಆದರೂ ಶ್ಯಾಮಲಾ ಅವರು ಮಾತಾಡಲಿಲ್ಲ. ಅಮ್ಮ, ಈಗ ನೀನು ಬೇಸರ ಮಾಡಿಕೊಂಡ್ರು ನಾನಂತೂ ಊಟನೇ ಮಾಡಲ್ಲ.
ಈಗಾಗಲೇ ತುಂಬ ಹಸಿವಿನಿಂದಿದ್ದೀನಿ, ಮಗಳನ್ನ ಉಪವಾಸ ಇಡ್ತೀನಿ ಅಂದರೆ ಹಾಗೆ ಬೇಸರ ಪಡು ಅಂದು ವರ್ಷ ತಾಯಿ ಮಮತೆ ಮೇಲೆ ಆಟ ಆಡ್ತಾ. ಇಲ್ಲ ವರ್ಷ, ನಾನೇನು ಬೇಸರ ಮಾಡ್ಕೊಳ್ತಿಲ್ಲ, ಆದರೂ ನೀನು ಗಂಡು ಹುಡುಗನಂತ ಕಷ್ಟಪಟ್ಟು ನಮ್ಮನ್ನು ನೋಡ್ಕೊಳ್ತಿದ್ರೆ ಆ ಯೋಗ್ಯತೆ ಇಲ್ದವನ ಬಗ್ಗೆ ಯೋಚಿಸೋದು ಯಾಕೆ ಬಿಡು, ನೀನು ಊಟ ಮಾಡು ಅಂದರು. ಓಕೆ ಅಮ್ಮ, ತುಂಬ ಸುಸ್ತಾಗ್ತಿದೆ ಅಂದ್ಲು. ಜಾಗ್ರತೆ ಅಂತ ಫೋನ್ ಇಟ್ಟು ಶ್ಯಾಮಲ ಅವರು ಗೋಡೆ ಮೇಲಿದ್ದ ಗಂಡನ ಫೋಟೋ ನೋಡ್ತಾ, ನಿಮ್ಮ ಮಗಳು ಎಷ್ಟು ಎತ್ತರಕ್ಕೆ ಬೆಳೆದು ಒಬ್ಬಳೆ ಧೈರ್ಯವಾಗಿ ವಿಕಟವಾಗಿ ನಗ್ತಿರೋ ವಿಧಿನ ಎದುರಿಸಿ ಹೋರಾಡ್ತಿದ್ದಾಳೆ ನೋಡೋದಕ್ಕೆ ನೀವಿಲ್ವಲ್ಲ. ನಿಮ್ಮ ಜೊತೆ ಜೀವನ ಹಂಚಿಕೊಳ್ಳೋದಕ್ಕಾಗಿ ಬಂಧಗಳು, ಆಚಾರಗಳು, ಸಂಪ್ರದಾಯ ಎಲ್ಲವನ್ನ ಬಿಟ್ಟು ಬಂದುಬಿಟ್ಟೆ. ಯಾವತ್ತೂ ನನ್ನ ಬೇಸರ ಪಡಿಸ್ದೆ ಕಣ್ಣೆಪ್ಪೆಂತೆ ನೋಡ್ಕೊಂಡ್ರಿ. ಮೂವರು ಮಕ್ಕಳೊಂದಿಗೆ ನಿಮ್ಮ ಜೊತೆ ಸಂತೋಷವಾಗಿ ಸಾಕ್ತಿದ್ದ ಜೀವನ ಒಂದು ಅಪಘಾತದಿಂದ ಅಸ್ತವ್ಯಸ್ತವಾಗಿ ನಮ್ಮ ಬದುಕು ಈ ರೀತಿ ಆಗೋಯ್ತು ಅಂತ ಹೇಳ್ತಾ ಇದ್ರು ಶ್ಯಾಮಲ. ಫ್ರೆಶ್ ಆಗಿ ಬಂದು ವರ್ಷ ತನ್ನ ಫ್ಲ್ಯಾಟ್ನಲ್ಲಿರೋ ಪುಟ್ಟ ದೇವ್ರ ಕೋಣೆಯಲ್ಲಿ ಒಂದು ಕಡೆ ವಿನಾಯಕನ ಫೋಟೋ ಇಟ್ಟು ನೋಡ್ತಾ, ಈ ದಿನ ಯಾವುದೇ ಅಪಾಯ ಆಗದಂತೆ ಮನೆಗೆ ಬಂದಿದ್ದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಿಕೊಂಡು ವೈದೇಹಿಯವರ ಆರೋಗ್ಯದ ಬಗ್ಗೆ ಬೇಡ್ಕೊಂಡ್ಳು. ಯಾರು ಬರ್ತಿದ್ದಾರೆ? ಇಡೀ ಆಸ್ಪತ್ರೆಯ ಸಂಪೂರ್ಣವಾಗಿ ಸೈಲೆಂಟ್ ಆಯಿತು. ಅಲ್ಲಿನ ರೋಗಿಗಳ ಸಂಬಂಧಿಕರು ಕೆಲವರು ಕೇಳಿದ್ರು. ದೆಹಲಿಯನ್ನೇ ಗಡಗಡ ನಡುಗಿಸೋ ಬಾದ್ಶಾ ಅಂದರು ಆಸ್ಪತ್ರೆ ಮುಖ್ಯಸ್ಥ ಹೊರಗಡೆ ನೋಡ್ತಾ. ಈ ದಿನಗಳಲ್ಲೂ ಇನ್ನೂ ಇಂಥ ಪ್ರಭುಗಳಿದ್ದಾರಾ? ಇದ್ದಾರೆ, ಹೊರಗೆ ಕಾಣಿಸೋದಿಲ್ಲ, ಆದರೆ ನಿಶ್ಶಬ್ದವಾಗಿ ದೇಶವನ್ನು ಆಳೋರು, ರೂಲ್ ಮಾಡೋರು ಅವರೇ. ಯಾರವನು? ರಾಘವ್ ಅಗ್ನಿಹೋತ್ರಿ ಅಂತ ಹೇಳ್ತಿರುವಾಗಲೇ ಆಸ್ಪತ್ರೆ ಮುಂಭಾಗಕ್ಕೆ ಅತಿ ವೇಗವಾಗಿ ಕಾರ್ಗಳು ಬಂದು ನಿಂತವು. ಆ ವೇಗವನ್ನು ನೋಡಿ ಎದುರು ಹೋಗಿ ಯಾರು ಬೆನ್ನಟ್ಟಿದ್ದಾಗೆ ನಿಂತರಲ್ಲಿದ್ದವರೆಲ್ಲ ಅವನಿಗಾಗಿ ಕಾಯ್ತಿದ್ದ ಆಸ್ಪತ್ರೆ ಮುಖ್ಯಸ್ಥ ಕಾರ್ ಹತ್ರ ಪಟಪಟ ಓಡ್ಬಂದು ಕಾರ್ನಿಂದ ಕಪ್ಪು ಸೂಟ್ನಲ್ಲಿ ಇಳಿದ ರಾಘವ್ ಅಗ್ನಿಹೋತ್ರಿ. 6 ಅಡಿ ಎತ್ತರ, ಕೆತ್ತಿದಂತಿರೋ ಬಾಡಿ, ಆಕರ್ಷಕ ಕಣ್ಣು, ಹರಿತವಾದ ನೋಟ. ನಿಂತು ಕೆಲವರು ಫೋನಿಗೆ ಕೆಲಸ ಕೊಟ್ಟರೆ ಚಂದ್ರನಂತ ಹೊಳಿತಿರೋ ಅವನ ರೂಪ ಮತ್ತಾವತ್ತೂ ಕಾಣಿಸೋದಿಲ್ವೇನೋ ಅಂತ ಇನ್ನೊಂದಷ್ಟು ಜನ ಅವನನ್ನೇ ನೋಡ್ತಿದ್ರು. ನಡಕ್ತಿದ್ದ ಮುಖ್ಯಸ್ಥ ದಾರಿ ತೋರಿಸ್ತಾ ಸುಸ್ತಾಗ್ತಿದ್ರು. ಅವನ ನಡಿಗೆಯಲ್ಲಿ ಚಿರತೆ ವೇಗ ಇತ್ತು. ಆ ವೇಗ ತಲುಪೋದಕ್ಕಾಗದೆ ಅವನ ಹಿಂದೆ ವೇಗವಾಗಿ ಓಡ್ತಾ ಇದ್ರು. ಅವನು ಮಾತ್ರ ನಾರ್ಮಲ್ಲಾಗಿ ನಡೆಯೋ ರೀತಿಯೇ ನಡೀತಿದ್ದ. ಆದರೆ ಅವನ ಹೆಜ್ಜೆಗಳನ್ನ ಬೀಟ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ. ಅವನು ನೇರವಾಗಿ ತನ್ನ ತಾಯಿ ಮಲಗಿರುವಂತಹ ಕೋಣೆಗೆ ಹೋದ. ತನ್ನ ತಾಯಿ ಆ ರೀತಿ ಮಲಗಿರೋದನ್ನು ನೋಡಿ ಒಂದೇ ಬಾರಿ ಸಲೀಂ ಅಂತ ಕರೆದ. ಅಷ್ಟೇ. ತನ್ನ ತಾಯಿ ಆಕ್ಸಿಜನ್ ಮಾಸ್ಕನ್ನು ಹಾಕ್ಕೊಂಡು ಮಲಗಿರೋದನ್ನು ನೋಡಿ ಕೋಪ ಉಕ್ಕು ಬಂದು ಸಲೀಂ ಅಂತ ಮತ್ತೆ ಕರೆದ. ಆ ಬಾಸ್, ಹೇಳಿ ಬಾಸ್ ಅಂತ ಅಂದ. ನನ್ನ ತಾಯಿಗೆ ಬಾಡಿಗಾರ್ಡ್ಸ್ ಯಾರ್ಯಾರು ಹೋಗಿದ್ರು ಅವ್ರು ಯಾರು ಬದುಕಿರಬಾರ್ದು ಅಂದ. ಶೂಟ್ ಮಾಡಿಬಿಡು ಕೆಂಪಗಿದ್ದ ಕಣ್ಣುಗಳಿಂದ ಹೇಳ್ದ ರಾಘವ್. ಹಾಂ ಬಾಸ್ ಅಂತಂದರು ಸಲೀಂ. ಮುಖ್ಯಸ್ಥರು ಕರೆದು ಅಮ್ಮನನ್ನು ಅಡ್ಮಿಟ್ ಮಾಡಿದ್ಯಾರು ಅಂತ ಅಂದ. ಮೇಡಮ್ ಬಂದ ವಿಮಾನದ ಸಿಬ್ಬಂದಿ ಸರ್ ಅಂತಂದ ಮುಖ್ಯಸ್ಥ ನಡುಕ್ತ. ಮತ್ತವ್ರು ಎಲ್ಲಿದ್ದಾರೆ ಅಂತ ಗರ್ಜಿಸೋ ಕಂಠದಿಂದ ಕೇಳ್ದ. ಸಲೀಂಗೆ ಅರ್ಥ ಆಯಿತು, ಇಲ್ಲಿ ಯಾರೂ ಇಲ್ಲ, ವೈದೇಹಿಯವರು ಒಬ್ಬರೇ ಇದ್ದಾರೆ ಅಂತ. ಆ ಹುಡುಗಿ ತನ್ನ ಡ್ಯೂಟಿ ಎಂಬಂತೆ ಇಲ್ಲಿಗೆ ಸೇರಿಸಿ ಹೊರಟೋದ್ಲು ಅಂತ ವಿನಯದಿಂದ ಹೇಳ್ತಿದ್ದು ಮುಖ್ಯಸ್ಥರ ಕಡೆ ಕೆಂಪಾದ ಕಣ್ಣುಗಳಿಂದ ನೋಡ್ತಾ ಹುಡುಗಿಯೇ ಅಂದ. ಹೌದು ಸರ್, ಏರ್ ಹೋಸ್ಟೆಸ್ ಹುಡುಗಿ. ಮಾಮೂಲಾಗಾದರೆ ಅವಳು ಬರಬೇಕಾದ ಅಗತ್ಯ ಇರಲಿಲ್ಲ, ಆದರೆ ನಿಮ್ಮ ಅಮ್ಮನವ್ರ ವಿನಂತಿ ಮೇರೆಗೆ ಇಲ್ಲಿಗೆ ಸೇರಿಸಿ ಆಕೆಗೆ ಚೇತರಿಕೆ ಕಂಡ ಮೇಲೆ ಹೋದ್ಲು. ಆ ಏರ್ಲೈನ್ಸ್ ಹೆಸರು? ಏರ್ಲೈನ್ಸ್ ಸರ್ ಅದು ಅಂತ ಹೇಳೇ ಬಿಟ್ಟ ಮುಖ್ಯಸ್ಥ. ಸಲೀಂ ಚೆಕ್ ಬುಕ್ ಅಂತಂದ ರಾಘವ್. ತಕ್ಷಣ ಬುಕ್ ಹಾಗೂ ಕ್ಯಾಪ್ ತೆಗೆದ. ಪೆನ್ನನ್ನು ಕೊಟ್ಟ ಸಲೀಂ. ಎಡಗೈಯಲ್ಲಿ ದೊಡ್ಡ ಮೊತ್ತ ಬರೆದು ಕೆಳಗೆ ಬಲಗಡೆ ಸೈನ್ ಮಾಡಿ, ಆ ಹುಡುಗಿ ಇನ್ನು ಆ ಕೆಲಸದಲ್ಲಿ ಇರಬಾರ್ದು, ಇದು ಕೆಲಸ ಹೋದದಕ್ಕಾಗಿ ಸಾಂತ್ವನದ ಧನ ಸಹಾಯಕ್ಕೆ ಕೊಟ್ಬಿಡು ಅಂತ ಸಲೀಂ ನೀಡಿ ತಾಯಿ ಪ್ರಜ್ಞೆಗೆ ಬರೋಷ್ಟರಲ್ಲಿ ಕೋಣೆಯೊಳಗೆ ಹೋದ ರಾಘವ್. ಅಕ್ಷರ ಸಹ 25 ಲಕ್ಷ ಚೆಕ್ ನೋಡಿ ಮುಖ್ಯಸ್ಥನ ತಲೆ ಗಿರ್ರನೆ ತಿರುಗಿದ್ರೆ ಸಲೀಂಗೂ ಕಣ್ಗಳು ತಿರುಗಿದವು. ಅಷ್ಟರಲ್ಲಂಥ ಶಾಕ್ಗಳನ್ನ ತಿಂದು ಅಭ್ಯಾಸ ಆಗಿದ್ರು ಇಂಥದ್ದನ್ನು ಎಂದು ನೋಡಿರೋದು ಕಾರಣ ಅದೊಂದು ವಿಚಿತ್ರ ಆಗಿತ್ತು. ಕೆಲಸದಿಂದ ತೆಗೆಸ್ತಾ ಇಷ್ಟೊಂದು ಪರಿಹಾರ ಧನವನ್ನು ಕೊಡ್ತಾರಾ ಅಂತ ಬಾಯಿ ಬಿಟ್ಟ ಮುಖ್ಯಸ್ಥ. ಭಾರವಾಗಿದ್ದ ಕಣ್ಣುಗಳಲ್ಲಿ ತುಂಬಿದ ವರ್ಷಳ ರೂಪ, ಅವಳ ಮಾತಿನ ಮೃದುತ್ವ, ಕಣ್ಣುಗಳಲ್ಲಿ ಕರುಣೆಯಿಂದ ಕೂಡಿದ ಕಾಂತಿ ವೈದೇಹಿ ಅವರ ಮನಸ್ಸಿನಲ್ಲಿ ಮಿಂಚಿ ಮತ್ತೊಮ್ಮೆ ನೋಡಬೇಕೆನಿಸೋ ಆ ರೂಪಕ್ಕಾಗಿ ಆಸೆಯಿಂದ ಕಂಡುಬಿಟ್ಲು. ಕಣ್ಣೆದುರಿಗೆ ತನ್ನ ರಕ್ತ ಮಾಂಸ ಹಂಚಿ ಹುಟ್ಟಿದ ಮಗು. ಈ ದೇಶವನ್ನೇ ಗಡಗಡ ನಡುಗಿಸೋ ಒಂದು ಮಾಫಿಯಾ ಡಾನ್ ಆಗಿ ಎಷ್ಟೋ ಜನರ ಶಾಪಗಳಿಗೊಳಗಾಗ್ತಾ ತಾನು ಮುಂದೆ ಕಾಣಿಸ್ಕೊಳ್ತಿದ್ದಂತೆ ಮುಖ ತಿರುಗಿಸ್ಕೊಂಡ್ಳು. ಹೋಟೆಲ್ಗೆ ಹೋದ ರಾಘವ್ ಹೋದ್ಮೇಲೆ ಗಾರ್ಡ್ ಸೆಕ್ಯೂರಿಟಿಗೆ ಇನ್ಸ್ಟ್ರಕ್ಷನ್ ನೀಡಿ ಯಾರಿಗೂ ತೊಂದರೆ ಆಗದಂತೆ ಅರೇಂಜ್ಮೆಂಟ್ಸ್ ನೋಡ್ಕೊಂಡ ನಂತರ
ಕೋಣೆಗೆ ಬಂದ ಸಲೀಂ ಯೋಚಿಸ್ತಿದ್ದ ವೈದೇಹಿ ನೋಡ್ತಾ ಸಣ್ಣದಾಗಿ ಅಮ್ಮ ಅಂದ. ಅವನ್ನ ನೋಡ್ತಾ ಏನೂ ಆಗಿಲ್ಲ ಸಲೀಂ, ಬೆಳಿಗ್ಗೆ ಸ್ವಲ್ಪ ಮಸಾಲೆಯುಕ್ತ ಆಹಾರ ತಿಂದೆ ಅದರಿಂದಲೇ ಅಂದ್ಲು ಅವನ ಕಣ್ಣುಗಳಲ್ಲಿ ಆತಂಕವನ್ನು ಗಮನಿಸಿ. ಈ ವಿಷಯ ಅವನಿಗೆ ಹೇಳಬೇಡ, ಆ ಹೋಟೆಲ್ನವನ್ನ ಮಣ್ಣು ಮುಕ್ಕಿಸ್ಬಿಡ್ತಾನೆ ಅಂದ ತಕ್ಷಣ ನಕ್ಕದ ಸಲೀಂ. ಈ ಲೋಕದಲ್ಲಿ ಬಾಸ್ ಯಾರನ್ನಾದರೂ ಪ್ರೀತಿಸ್ತಿದ್ದಾರೆ ಅಂದರೆ ಅದು ನಿಮ್ಮನ್ನು ಮಾತ್ರ ಅಮ್ಮ. ನಿಮ್ಮ ವಿಷಯದಲ್ಲಿ ಯಾವುದೇ ಸಣ್ಣ ನಿರ್ಲಕ್ಷ್ಯವನ್ನು ಅವರು ಸಹಿಸೋದಿಲ್ಲ. ಅದೇ ನನ್ನ ಭಯ ಕೂಡ ಸಲೀಂ ಅಂತ ಎದ್ದು ಕೂತ್ಕೊಳ್ಳೋದಕ್ಕೆ ಹೋಗ್ತಿದ್ದಾಗ ಹಿಂದಿಂದಿಬ್ಬರು ಸರಿಪಡಿಸ್ತಾ. ಅವನಿಗೆ ನನ್ನ ಮೇಲೆ ಪ್ರೀತಿ ಅನ್ನೋದಕ್ಕಿಂತ ಪ್ರಾಣ, ಆದರೆ ನನ್ನ ಕಾರಣದಿಂದ ಎಷ್ಟೋ ಜನರ ಪ್ರಾಣ ಹೋಗಿವೆ, ಅದರಲ್ಲಿ ನನ್ನ ಗಂಡ ಕೂಡ ಇದ್ದಾರೆ ಅಂತಿದ್ದಾಗ ಅಳದವನಿಗೆ ಗದ್ಗದಿತ ಆಯಿತು. ಎಂದೋ ಒಮ್ಮೆ ಪ್ರಸನ್ನವಾಗಿ ಕಾಣಿಸೋ ಆ ಮುಖದಲ್ಲಿ ಗಾಂಭೀರ್ಯ ಆವರಿಸ್ತು. ಒಬ್ಬರೇ ಪ್ರಯಾಣ ಮಾಡಬೇಡಿ ಅಂತ ಎಷ್ಟು ಬಾರಿ ಹೇಳಬೇಕು ಮಮ್ಮಿ, ಸೀರಿಯಸ್ ಆಗಂದ ರಾಘವ್. ನೀನು ಈ ಪಾಪದ ಕೆಲಸಗಳು ಬಿಟ್ಟರೆ ತಕ್ಷಣ ನಿನ್ನ ಮಾತು ನಾನು ಕೇಳ್ತೀನಿ ಅಷ್ಟೇ ಸೀರಿಯಸ್ ಆಗಿ ಹೇಳಿದ್ರು ಅವರು ಕೂಡ. ಅದು ನಡೆಯೋದು ಕೆಲಸ ಅಂತ ಎದ್ದು ಹೊರಗೆ ಬಂದು ಡಿಸ್ಚಾರ್ಜ್ ಯಾವಾಗ ಅಂತ ಡಾಕ್ಟರ್ನ ನೋಡ್ದ. ಇವತ್ತು ಅಬ್ಸರ್ವೇಷನಲ್ಲಿಟ್ಟು ಬೆಳಿಗ್ಗೆ ಮಾಡ್ತೀವಿ ಸರ್, ನಿಮಗೆ ಸ್ಪೆಷಲ್ ರೂಮ್ ಇದೆ, ರಿಲ್ಯಾಕ್ಸ್ ಆಗಿ ಅಂತಿದ್ದ ಡಾಕ್ಟರ್ ಕುತ್ತಿಗೆ ಹಿಡಿದು ನನಗೆ ಹೇಳೋದಕ್ಕೆ ನೀನು ಯಾರು ಅಂತ ಸಲೀಂ. ಅಮ್ಮ ಡಿಸ್ಚಾರ್ಜ್ ಆಗೋರು ಹೊರಗಡೆ ಯಾರು ಬರಬಾರ್ದು, ಹೊರಗಡೆ ಯಾರು ಹೋಗಬಾರ್ದು ಅಂತ ಆರ್ಡರ್ ಮಾಡ್ದ. ಎಸ್ ಬಾಸ್ ಅಂತ ಅಮ್ಮ ಅಂದ ಸಲೀಂ. ಶೀಸ್ ಆಲ್ ರೈಟ್, ಪ್ರತಿ ನಿಮಿಷ ಅಲರ್ಟ್ ಆಗಿರಿ ಅಂತ ಕಂಠದಿಂದ ಆರ್ಡರ್ ಮಾಡಿ ನಾಳೆ ಮೀಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಹೋದ. ವೈದೇಹಿ ನಿಟ್ಟೆಸರು ಬಿಡ್ತಾ, ನನ್ನ ಕಾರಣದಿಂದ ಮಹಿಳೆಯರು ಅಂದರೆ ಅವನಿಗೆ ಅಸಹ್ಯ ಉಂಟಾಗಿದ್ದು ದ್ವೇಷವಾಗಿ ಬದಲಾಗೋಗಿದೆ. ಈ ಕಣ್ಣುಗಳಿಂದ ಇನ್ನೂ ಎಷ್ಟು ಘೋರಗಳನ್ನ ನೋಡಬೇಕೋ ತಿಳಿತಾ ಇಲ್ಲ ಅಂತ ಅಂದ್ಕೊಂಡ್ಳು. ಅಮ್ಮ, ಬಾಸ್ ಅಕ್ರಮಗಳ ಅನ್ಯಾಯಗಳು ಮಾಡ್ತಾರೆ ಅಷ್ಟೇ ಹೊರತು ಅಮಾಯಕವಾಗಿರೋರು ಯಾರ ಪ್ರಾಣವನ್ನು ತೆಗೆಯೋದಿಲ್ಲ. ಬಾಸ್ಗೆ ಮಾರಲ್ಸ್ ಇದೆ ಅಮ್ಮ, ಅದಕ್ಕೆ ಕಟುಬಿದ್ದೆ ತನ್ನ ವೃತ್ತಿಯನ್ನು ಮಾಡ್ತಿದ್ದಾರೆ ಹೊರತು ಯಾರನ್ನೂ ಸುಮ್ಮನೆ ಕೊಲ್ಲಲ್ಲ ಅಂತಿದ್ದವನ್ನ ತಡಿತಾ, ಕೊಲ್ಲೋದ್ರಲ್ಲಿ ನೀತಿಯಲ್ಲಿದೆ ಸಲೀಂ, ಅದರಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ನನಗೆ ಎಷ್ಟು ನರಕ ಆಗ್ತಿದೆ ಗೊತ್ತಾ. ಹೌದು, ನಾನು ಫೋನ್ ಮಾಡಿದಾಗ ಯಾರೊಂದಿಗೋ ಡೀಲಿಂಗ್ನಲ್ಲಿದ್ದಾನೆ ಅಂತ ಹೇಳಿದೆಯಲ್ಲ, ಯಾರು ಅಂತ ಕೇಳಿದ್ಲು. ಅದು ಅಮ್ಮ ಅನ್ನೋದು ತಡಬಡಾಯಿಸ್ತಿದ್ರೆ ಹೇಳಿದ್ರೆ ನನ್ನ ಆಣೆ ಅಂತಿದ್ದು ಆಕೆ. ನೋಡಿ ಹೇಳ್ತೀನಮ್ಮ ಅಂತ ಅಂದ. ಇಟಲಿಯಲ್ಲಿ ಡ್ರಗ್ ಡೀಲರ್ಸ್ ಜೊತೆ ಮೀಟಿಂಗ್ ಮುಗಿದ ಮೇಲೆ ರಿಟರ್ನ್ ಬರ್ತಿರುವಾಗ ನಮಗೆ ಎದುರಾದ್ಲು 12 ವರ್ಷದ ಹುಡುಗಿ. ತುಂಬ ಚಿಕ್ಕ ಹುಡುಗಿ ಅಮ್ಮ, ಬಾಯಿರಿಂದ ಗಡಗಡ ನಡಕ್ತಿದ್ಲು. ಆ ಮಗುವನ್ನು ನೋಡಿದ್ಲೆ ಅಷ್ಟರವರೆಗೂ ನಮ್ಮ ಜೊತೆ ಡೀಲ್ ಮಾಡಿದ ಡೀಲರ್ ಅವನ ಗ್ಯಾಂಗ್ ಹುಚ್ಚು ನಗ್ತಾ ತನ್ನ ರೂಮ್ಗೆ ಎಳ್ಕೊಂಡು ಹೋಗೋದಕ್ಕೆ ತನ್ನ ಮನುಷ್ಯರಿಗೆ ಹೇಳ್ದ. ಏನಿದು ಇದೆಲ್ಲ ಅಂತ ಬಾಸ್ ಕೋಪದಿಂದ ಕೇಳಿದ್ರು. ಆ ಮಗುವಿನ ತಾಯಿ ನನಗೆ ಅದನ್ನು ಮಾರಿಬಿಟ್ಟಿದ್ದಾಳೆ, ಅದಕ್ಕೆ ಅದು ಇನ್ನು ನನ್ನ ಸ್ವಂತ, ಬೇಕಿದ್ರೆ ನೀವು ಕೂಡ ಅಂತಿದ್ದವನು ಮೂಗು ಮುಖ ಒಡೆದು ಹಾಕಿದ್ರು. ಇಟಲಿಯಲ್ಲಿ ಅವನು ಕಡಿಮೆ ಏನಲ್ಲ, ಒಳ್ಳೆ ಹೆಸರು ಪ್ರಾಬಲ್ಯ ಇರೋನೇ. ತಕ್ಷಣ ಅವನು ಮನುಷ್ಯರೆಲ್ಲ ನಮ್ಮನ್ನು ಸುತ್ತುವರೆದ್ರು. ಡೀಲ್ಗಾಗಿ ಹೋಗಿದ್ದರಿಂದ ನಾವು ಹೆಚ್ಚು ಜನ ಹೋಗಿರಲಿಲ್ಲ. ಬಾಸ್ ಯಾರನ್ನೂ ಬಿಡಲಿಲ್ಲ, ಎಲ್ಲರನ್ನೂ ಬಡ್ದು ಹಾಕಿ ಕೋಣೆಯೊಳಗಿದ್ದು ಆ ಮಗುವನ್ನು ಹೊರಗೆ ಕರ್ಕೊಬಂದರು. ನಮ್ಮನ್ನು ನೋಡಿಯೂ ನಡುಕ್ತಿದ್ರೆ ಮೊದಲ ಬಾರಿ ಈ ಬಾಸ್ ಕಣ್ಣುಗಳಲ್ಲಿ ಏನೋ ಮಮತೆ. ಅದಕ್ಕೆ ನೀರು ಕುಡಿಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅಸಲಿ ವಿಷಯ ಕೇಳಿದ್ರು. ತನ್ನ ತಾಯಿ ತನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಅಳ್ತಾ ಭಯದಿಂದ ಹೇಳ್ತಿದ್ದು ಆಕೆಯನ್ನು ನೋಡ್ತಾ ನನಗೆ ವಿಷಯಗಳನ್ನ ವಿಚಾರಿಸೋದಕ್ಕೆ ಹೇಳಿದ್ರು. ಅಲ್ಲಿ ಇದ್ದ ಮನುಷ್ಯನನ್ನು ಕರೆದು ವಿಷಯ ಏನಂತ ಕೇಳಲಾಗಿ, ಡ್ರಗ್ಸ್ ಸಪ್ಲೈ ಮಾಡೋನೊಂದಿಗೆ ಅವಳು ಅಕ್ರಮ ಸಂಬಂಧ ಇಟ್ಕೊಂಡು ಅಡ್ಡವಾಗಿದ್ದಾಳೆ ಅಂತ, ಆ ಮಗುವನ್ನು ಮಾರಿಬಿಟ್ಟಿದ್ದಾಳಂತೆ. ವಿಷಯ ತಿಳಿದು ಬಾಸ್ ರಕ್ತ ಕುದೀತು. ಆಗಲೇ ಅವ್ರು ಹೊಡೆದಿದ್ದರಿಂದಲೋ ಏನೋ ಪಾಪು ಮೇಲೆ ಗಾಯ. ತಕ್ಷಣ ಆಕೆನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹೇಳಿ ಇಲ್ಲಿ ಮೀಟಿಂಗ್ ಇದೆ ಅಂತ ಬಂದುಬಿಟ್ವು. ನೀವು ಫೋನ್ ಮಾಡಿದಾಗ ವಿಷಯವೇ ಮಾತಾಡ್ತಾ ಆ ಮಗುವಿನ ತಾಯಿ ಅವಳ ಲವರ್ ಪಶ್ಚಾತ್ತಾಪ ಪಡೆದು ಹೋದದ್ದಲ್ಲದೆ ಬಾಸ್ಗೆ ಆಮಿಷ ಒಡ್ಡೋದಕ್ಕೆ ನೋಡಿದ್ರು. ಅವ್ನು ನಿಮ್ಮ ತಪ್ಪಾಗಂದ ಬಾಸ್. ಇನ್ನು ಅಷ್ಟೇ ಅಂತ ವೈದೇಹಿ ಅವ್ರನ್ನ ನೋಡ್ದ. ಕೊಂದೇ ಬಿಟ್ರೆ ಅವ್ರನ್ನ ಅಂತ ಕೇಳಿದ್ರು. ಆ ಮಗುವನ್ನು ನೋಡಿದ್ರೆ ಕೊಲ್ಲೋದು ಕೂಡ ತುಂಬ ಕಡಿಮೆ ಅಂತೀಯ ಅಮ್ಮ ಅಂತಂದ. ಕಣ್ಣು ಮುಚ್ಚಿ ಹಿಂದಕ್ಕೆ ಹೊರಗದ್ರು ವೈದೇಹಿ. ಮರುದಿನ ವೈದೇಹಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಮ್ಯಾನ್ಷನ್ಗೆ ಕರ್ಕೊಂಡು ಬಂದರು ಸಲೀಂ. ಅವರಿಗಾಗಿ ಸ್ಪೆಷಲಾಗಿ ಅಪಾಯಿಂಟ್ಮೆಂಟ್ ಮಾಡಿದ ಲೇಡಿ ಸ್ಟಾಫ್ ಅವನ್ನ ಜಾಗೃತಿಯಾಗಿ ಒಳಗಡೆ ಕರ್ಕೊಂಡು ಬಂದರು. ರಾಘವ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಒಳಗಡೆ ಬರ್ತಿದ್ದು ಆಕೆಗೆ ಹಾಲ್ನಲ್ಲಿ ಕೂತಿದ್ದು ಪಾಪು ಕಾಣ್ತು. ಅವಳೇ ಅಮ್ಮ ಅಂತ ಸಲೀಂ ವೈದೇಹಿ ಅವಳನ್ನ ನೋಡ್ತಿರೋದನ್ನು ಗಮನಿಸಿ, ಹಾಲುಗಲ್ಲದ ಆ ಚರ್ಮ ಎಷ್ಟು ಮುದ್ದಾಗಿದೆ, ಅಂಥ ಮಗುವನ್ನು ಹೇಗೆ ಮಾರಬೇಕು ಅನ್ನಿಸ್ತು ಆ ತಾಯಿಗೆ. ವೈದೇಹಿ ಅವ್ರ ಪಕ್ಕದಲ್ಲಿ ಕೂತವಳು ತಲೆ ಸವರ್ತಾ ಏನೇ ಹೆಸ್ರಮ್ಮ ಅಂತ ಕೇಳಿದ್ರು. ರೋಸಿ ಅಂದ್ಲವಳು. ಇಷ್ಟು ಒಳ್ಳೆಯ ಹೆಸರು, ಪಾಪು ಕೂಡ ಎಷ್ಟು ಚೆನ್ನಾಗಿದ್ದಾಳೆ, ನೀವು ಕೂಡ ನಮ್ಮ ಅಮ್ಮನ ಹಾಗೆ ನನ್ನ ಮಾರ್ಬಿಡ್ತೀರಾ ಅಂದ್ಲು ಅಮಾಯಕವಾದ ಮುಖದಿಂದ. ವೈದೇಹಿ ಅವರ ಹೃದಯ ಹಿಂಡಿದಂತಾಯಿತು. ಇಲ್ಲಮ್ಮ, ನಿನಗಿಲ್ಲಿ ಯಾವುದೇ ಅಪಾಯ ಬರೋದಿಲ್ಲ, ನಿನಗೆ ಗುಣ ಆದಮೇಲೆ ನಿನ್ನನ್ನು ಶಾಲೆಗೆ ಸೇರಿಸ್ತೀನಿ, ಓದ್ಕೊಳ್ತೀಯಾ ಅಂತ ಅಂದ್ಲು. ಅಲ್ಲಿ ಯಾರು ನನ್ನನ್ನು ಏನು ಅನ್ನೋದಿಲ್ಲ ತಾನೇ ಅಂದ್ಲು. ಯಾರು ಏನು ಅನ್ನೋದಲ್ಲ,
ಏನು ಅನ್ನಲ್ಲಮ್ಮ ಅಂತ ಲಾಲೇನಿಂದ ಹೇಳ್ದ. ಕೆಲಸದವಳು ಬೆಳೆ ಅವಳಿಗೆ ಹಾಲು ಟಿಫಿನ್ ತರೋದಕ್ಕೆ ಹೇಳಿದ್ರು ವೈದೇಹಿ. 2 ದಿನಗಳ ನಂತರ, ವರ್ಷ ನಿನಗೆ ಯಾವುದೋ ಕೊರಿಯರ್ ಬಂದಿದೆ ಅಂತ ಪಕ್ಕದ ಫ್ಲ್ಯಾಟ್ ಮಹಿಳೆ ಹೇಳಿದ್ಲು. ಡೋರ್ ಲಾಕ್ ಓಪನ್ ಮಾಡ್ತಾ ಕೊರಿಯರ್ ಹೌದಾ ಅಂತ ಅಂದ್ಲು. ನೀನು ಇರಲಿಲ್ವಲ್ಲ, ನಮಗೆ ಕೊಟ್ಟು ಹೋದ್ರು ಅಂತ ಕವರನ್ನು ಕೊಟ್ಟು ಹೊಟ್ಟೋದ್ಲು. ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋಗಿ ಬಂದಿದ್ಲು ವರ್ಷ. ತಾನು ಸೇವ್ ಮಾಡಿದ ಹಣವನ್ನು ಸಾಲ ತೀರಿಸೋದಕ್ಕೆ ಕೊಟ್ಟು ತಾಯಿ ಹಾಕಿ ತಂಗಿ ನೋಡಿ ಬಂದಿದ್ಲು. ಬಾಗಿಲು ಹಾಕಿ ಕೈಯಲ್ಲಿದ್ದ ಲಗೇಜ್ ಪಕ್ಕಕ್ಕಿಟ್ಟು ಏನಿದು ಅಂತ ಕವರ್ ಓಪನ್ ಮಾಡಿದವಳಿಗೆ ಅಕ್ಷರಶಃ 25 ಲಕ್ಷ ಚೆಕ್ ನೋಡಿದ ತಕ್ಷಣ ಕಣ್ಣು ತಿರುಗೋಯ್ತು. ಏನಿದು, ಯಾರು ಕಳಿಸಿದ್ದಾರೆ ಅಂತ ಕೆಳಗಡೆ ಸೈನ್ ನೋಡಿದ್ಲು. ರಾಘವ್ ಅಗ್ನಿಹೋತ್ರಿ ಅಂತಿತ್ತು. ರಾಘವ್ ಅಗ್ನಿಹೋತ್ರಿ ಯಾರಿವನು ಅಂದ್ಕೊಳ್ತಾ ಚೆಕ್ ಹಿಂದೆ ಇದ್ದ ಲೆಟರ್ ಓಪನ್ ಮಾಡಿದ್ಲು. ತುಂಬ ತುಂಬ ಕೃತಜ್ಞಳು ನಾನು ನಿನಗೆ, ನನಗೆ ಬೆಂಬಲವಾಗಿ ಬಂದ ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ಅಂತ ಓದ್ತಾ ನೆನಪು ಮಾಡಿಕೊಂಡ್ಲು. 2 ದಿನಗಳ ಮುಂಚೆ ಕಾಪಾಡಿದ ವೈದೇಹಿ ಅವ್ರ ನೆನಪಿಗೆ ಬಂದರು. ಇದನ್ನು ಕಾಣಿಕೆ ಅಂದ್ಕೊಳ್ತೀಯೋ ಅಥವಾ ಕೃತಜ್ಞತೆಯಾಗಿ ಕಳಿಸಿದ ಆಶೀರ್ವಾದ ಅಂದ್ಕೊಳ್ತೀಯೋ ತಿಳಿಯದು. ಒಂದು ವೇಳೆ ನನ್ನ ಮೇಲೆ ಕೋಪವೂ ಬಂದಿರಬಹುದು. ಆದರೆ ತುಂಬ ಥ್ಯಾಂಕ್ಸ್ ಅಮ್ಮ, ನನಗೆ ಸಹಾಯ ಮಾಡಿದ್ದಕ್ಕೆ. ಈ ಚಿಕ್ಕ ಉಡುಗೊರೆಯನ್ನು ಬೇಡ ಅನ್ಬೇಡ, ತೆಗೆದುಕೊಳ್ಬೇಕು. ಇಂತಿ ನಿನ್ನ ಒಳ್ಳೆಯದನ್ನು ಬಯಸೋ ನಿನ್ನ ಶ್ರೇಯಾಭಿಲಾಷಿ ವೈದೇಹಿ ಅಂತ ಇತ್ತು. ಆಸ್ಪತ್ರೆಗೆ ಸೇರಿಸಿದ್ದಕ್ಕೆ ಇಷ್ಟೊಂದು ಹಣವಾ? ಎಷ್ಟು ದುಡ್ಡಿದ್ರೆ ಮಾತ್ರ ಇಂಥ ವಿಷಯಗಳಿಗೆ ಹೀಗೆ ಬಳಸ್ತಾರಾ? ನಾನ್ಸೆನ್ಸ್ ಅಂದ್ಕೊಂಡು ಆ ಚೆಕ್ ಮಡಚಿ ಬ್ಯಾಕ್ ಸೈಡ್ ಜಿಪ್ ಒಳಗಿಟ್ಲು. ಅದೇ ದಿನ ಅವಳಿಗೆ ಫ್ಲೈಟ್ ಇದ್ದಿದ್ದರಿಂದ ಬೇಗನೆ ರೆಡಿಯಾಗಿ ಏರ್ಪೋರ್ಟ್ಗೆ ಕ್ಯಾಬ್ನಲ್ಲಿ ಹೊರಟ್ಲು. ಬಂದ ತಕ್ಷಣ ಏರ್ಪೋರ್ಟ್ನಲ್ಲಿ ರೋಟೋನೇಷನ್ ಬಾಕ್ಸ್ನಲ್ಲಿ ಆ ಚೆಕ್ಕನ್ನು ಹಾಕಿಬಿಟ್ಟು ತನ್ನ ಡ್ಯೂಟಿಗೆ ಹೋದ್ಲು. ಸಂಜೆ ತನ್ನ ಶಿಫ್ಟ್ ಕಂಪ್ಲೀಟ್ ಮಾಡಿಕೊಂಡು ಹಿಂತಿರುಗಿ ಬರ್ತಿರುವಾಗ ಏರ್ಪೋರ್ಟ್ ತುಂಬ ಗಲಾಟೆ, ಗುಂಪಾಗಿ ಜನ ಕಾಣಿಸಿದ್ರು. ಏನಾಯಿತು ಅಂತ ಜೊತೆಗಿದ್ದ ಸ್ಟಾಫನ್ನು ಕೇಳಿದ್ಲು. ಡೊನೇಷನ್ ಬಾಕ್ಸ್ನಲ್ಲಿ 25 ಲಕ್ಷ ರೂಪಾಯಿ ಚೆಕ್, ಅದು ದೊಡ್ಡ ಬಿಸಿ ನ್ಯೂಸ್ ಆಗಿದೆ ಅಂದ ತಕ್ಷಣ ದಸಕ್ಕಂತೂ ವರ್ಷಾಗೆ. ಅದೇನು ಆ ಹಣಕ್ಕಷ್ಟೊಂದು ಶಾಕ್ ಆಗ್ತಿದ್ದಾರಾ? ನ್ಯೂಸ್ ಹಣದ ಬಗ್ಗೆ ಅಲ್ಲ, ಅದನ್ನು ಹಾಕಿದ ಪರ್ಸನ್ ಬಗ್ಗೆ. ಅವ್ನು ಯಾರು ಗೊತ್ತಾ? ಮಾಫಿಯಾ ಡಾನ್ ರಾಘವ್ ಅಗ್ನಿಹೋತ್ರಿ. ವರ್ಷಾಳಿಗೆ ಮೈಯೆಲ್ಲ ಬೆವರು ಬಂದಂತಾಯಿತು. ಡೊನೇಷನ್ ಬಾಕ್ಸಲ್ಲಿದ್ದ ಚೆಕ್ಕನ್ನು ಫೋಟೋಗಳನ್ನ ತೆಗಿತಾ ಇನ್ಸ್ಟಾ, ವಾಟ್ಸಪ್ ಅಂತ ಯಾವುದನ್ನು ಬಿಡದೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡಿಬಿಟ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.